ಏನಮ್ಮ ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ ಮಾಮ. ಮಾಮ, ನೀವು ಕೊಟ್ಟಿರೋ ಭಂಡಾರ ಹಚ್ಚಿದ ಮೇಲೆ ಮತ್ತೆ ಇವಳಿಗೆ ಮಗ ಆಗ್ತೇನೆ ಅಂತ ನೀವ್ ಯಾವಾಗ ಆಶೀರ್ವಾದ ಮಾಡಿದ್ರು ಅವಾಗ ಅವಳು ಚೆನ್ನಾಗಿ ಆರೋಗ್ಯವಾಗಾದ್ಲು. ಒಳ್ಳೇದಾಯ್ತಲ್ವಾ? ಈಗ ಇದನ್ನೆಲ್ಲ ಸರಿಯಾಗಿಡು. ಈ ಚೀಲಗಳನ್ನೆಲ್ಲ ಮೇಲ್ಗಡೆ ತಗೊಂಡೋಗ್ ಸಾಕ್ಸು. ಎಲ್ಲಾ ಕಡೆನೂ ಕಸ ಗುಡ್ಸು. ಮತ್ತೆ ನೀನು ಈ ಕೆಲ್ಸ ಎಲ್ಲ ಮುಗ್ಸೋವರ್ಗೂ ನಿನಗ್ ಊಟ ನಾನ್ ಕೊಡೋದಿಲ್ಲ. ಅಮ್ಮ, ಅಮ್ಮ, ಸ್ವಲ್ಪ ಹೊರಗಡೆ ಬಾಯಿಲಿ. ಬಂದೆ ಬಂದೆ. ಬಾ ಕೂತ್ಕೋ. ಬೇಗ ಬಂದ್ಬಿಟ್ಟಿದ್ಯಾ ನೀನು? ಅಮ್ಮ, ನನಗ್ ಕೆಲ್ಸದಲ್ಲೇನ್ ಕಡಿಮೆ ತಲೆನೋವಿದೆ ಅನ್ಕೊಂಡಿದ್ಯಾ? ಇರ್ಲಿ, ನಂದು ಬಿಡು. ಒಳಗಡೆ ಯಾಕೆ ಯಾರ ಮೇಲೂ ಅಷ್ಟು ಜೋರಾಗಿ ಕಿರ್ಚಾಡ್ತಿದ್ಯಲ್ಲ? ಆ ಬಾಳು ಹತ್ರ ಕೆಲ್ಸ ಮಾಡಿಸ್ತಾ ಇದ್ದೆ. ಅಮ್ಮ, ಬಾಳು ಇನ್ನೂ ಸಣ್ಣ ಹುಡ್ಗ. ಅವನ್ ಕೈಯಲ್ಲಿ ಎಷ್ಟು ಮಾಡೋದಕ್ಕಾಗುತ್ತೋ ಅಷ್ಟು ಕೆಲ್ಸ ಹೇಳು. ಮತ್ತೆ ಒಂದ್ ವಿಷಯನ ತಲೆಲಿಟ್ಕೋ, ಆ ಬಾಳು ಸಾಮಾನ್ಯ ಹುಡ್ಗ ಅಲ್ಲ. ಅವನಿಗೆ ಯಾವಾಗ್ಲೂ ಒಂದ್ ಕೆಲ್ಸ ಕೊಟ್ಟಿರ್ಬೇಕು. ಕೆಲ್ಸ ಇಲ್ದೆ ಸುಮ್ನೆ ಕೂತ್ರೆ ಬೇಡವಾದ ಕೆಲ್ಸ ಎಲ್ಲ ಮಾಡ್ತಾನವನು. ಸರಿ, ನೀನೇ ಹೇಳು, ಅವನ್ಗೆ ಏನೇನ್ ಕೆಲ್ಸ ಮಾಡೋದಕ್ಕೆ ಹೇಳಿದ್ಯಾ? ಪೂರ್ತಿ ಮನೇನ ಸ್ವಚ್ಛ ಮಾಡಕ್ ಹೇಳಿದೀನಿ. ಒಬ್ಬನ್ಗೆನಾ? ಪೂರ್ತಿ ವಾಡೆ? ಅಮ್ಮ, ಅವನ್ ಜೊತೆಗೆ ಯಾರನ್ನಾದ್ರೂ ಸಹಾಯಕ್ಕಾದ್ರೂ ಕಳಿಸ್ಬೋದಿತ್ತು ಅಲ್ವಾ? ಯಾಕೆ? ನಾನು ಬೇರೆಯವ್ರಿಗೆ ಅವ್ರವ್ರ ಕೆಲ್ಸಗಳನ್ನೆಲ್ಲ ಹೇಳ್ತೀನಿ. ಅಮ್ಮ, ನಿನ್ಗಂತೂ ಕೆಲವೊಂದ್ಸಲ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ. ನನ್ಗೆ ಎಲ್ಲ ಗೊತ್ತಾಗತ್ತೆ. ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ನಾನು. ಎಲ್ಲ ಕೆಲಸ ಆಗಿದೆ. ಅರೆ, ಇಷ್ಟ ಬೇಗ ಎಲ್ಲ ಕೆಲ್ಸ ಮುಗಿಸ್ದ್ಯಾ? ಅದ್ ಹೇಗಪ್ಪ ಇಷ್ಟ ಬೇಗ ಮಾಡಕ್ ಸಾಧ್ಯ? ನನ್ನೇ ಯಾಮರ್ಸ್ತಾಕ್ ನೋಡ್ತಿದ್ಯಾ ನೀನು? ಅಯ್ಯೋ ಅಮ್ಮವ್ರೆ, ಬೇಕಿದ್ರೆ ನೀವೇ ಹೋಗಿ ನಿಮ್ಮ ಕಣ್ಣಾರೆ ನೋಡಿ. ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ನಡಿ ಚಂದು, ಹೋಗ್ ನೋಡೋಣ ನಡಿ. ನಿನ್ಗೂ ಗೊತ್ತಾಗತ್ತವಾಗ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ನಾನ್ ಹೇಳ್ದಂಗೆ ಆಯ್ತು. ಕೊನೆಗೂ ಕುಶಪ್ಪ ಭಾವನವರು ತಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅವರೇ ಒಪ್ಕೊಂಡ್ರು ನೋಡ್ರಿ. ಅದಕ್ಕೆ ಅವ್ರ ಕನ್ಸಲ್ಲಿ ಹಾವು ಕಾಣಿಸ್ಕೊಳ್ತು ಅನ್ಸುತ್ತೆ. ಅವ್ರ ಮನ್ಸಿಗೆ ಪಾಪ ಕಾಡ್ತಿತ್ತು ಅಂತಾನೆ ಹೀಗಾಯ್ತು ನೋಡ್ರಿ. ಈಗ ನೀನು ಕೂಡ ಒಪ್ಕೋಬೇಕು ನಾನೇನ್ ಹೇಳ್ದೆ ಅನ್ನೋದನ್ನ. ಮಾಮ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ. ಹೌದು, ನನಗೊಂದ್ ವಿಷಯ ಬೇಜಾರಾಗ್ತಿದೆ. ಪಕ್ಕದಲ್ಲಿದ್ದವ್ರೆ ನಮ್ ಕೆಡಕನ್ನ ಬಯಸ್ತಾರೆ ಅಂತ. ಹಾ, ಅದೇನೋ ಆಯ್ತು ಬಿಡು, ಗಂಗೆಗೆ ಸಮರ್ಪಣೆ. ನಾವು ಇದೇ ಊರಲ್ಲಿ ಜೀವನ ಕಳಿಬೇಕು. ಮತ್ತೆ ಅವನು ಕೂಡ ತಪ್ಪನ ಒಪ್ಕೊಂಡಿದ್ದಾನೆ. ನೀನ್ ಇದನ್ನ ಮನ್ಸಲ್ಲಿ ಇಟ್ಕೋಬೇಡ. ಮನೆ ಒಳಗ್ ಬರ್ಬೋದಾ? ಅಯ್ಯೋ, ಬಾ ಒಳಗಡೆ ಕೂತ್ಕೋ ಕೂತ್ಕೋ. ನನಗಾಗ್ಲೇ ಮಾಮ ಇದ್ರು ಅಂತ ಜಾಸ್ತಿ ಮಾತಾಡಕ್ಕಾಗ್ಲಿಲ್ಲ. ನಾನ್ ನಿಮ್ಮಿಬ್ರು ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳ್ತೇನೆ. ಇಲ್ಲಿಂದ ಮುಂದೆ ನಿಮ್ ಹೊಲದ ಕಡೆ, ನಿಮ್ ದುಡ್ಡಿನ ಕಡೆ, ನಿಮ್ ಮನೆ ಕಡೆಗೆ ಕಣ್ಣು ಸಹ ಹಾಕೋದಿಲ್ಲ. ಅದಲ್ದೆ ನಿನ್ಮೇಲೆ ಮಾಮ ಅವ್ರ ಕೃಪೆ ಇದೆ. ನನ್ಗದ್ರ ಅರಿವು ಈಗಾಗಿದೆ. ಬಾಳು, ಹೇಳಿ. ನಿನ್ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಬರೋ ಹೋಗೋ ಜನ ಕುರಿಗಳ ಹಾಗೆ, ಜಾನುವಾರುಗಳ ಹಾಗೆ ಹೀಗೆ ನಾವು ನಡೀತಾ ಹೋದ್ರೆ ತುಂಬಾ ಸಮಯ ಆಗೋಗುತ್ತಪ್ಪ. ನಿನ್ನಿಂದ ನನಗೆ ಪಂಡ್ರಿಗೆ ಹೋಗಿ ಅಲ್ಲಿಂದ ಗಾರ್ಗೋಟಿಗೆ ಹೋಗೋದಿದೆ. ಅದಕ್ಕೆ ನಿಂದೆಲ್ಲ ಹೀಗೆ ನಡೀತಾ ಇರ್ಲಿ, ನಾನ್ ಮುಂದೆ ಹೋಗ್ತೇನೆ. ಇಲ್ಲ ಇಲ್ಲ ಗುರುದೇವ, ಹಾಗೆಲ್ಲ ಬೇಡ. ಕೂಡ್ಲೆ ಹೊರಡೋದಾದ್ರೆ ನಾನು ಇವ್ರಿಗೆಲ್ಲ ಇವಾಗಲೇ ಹೇಳ್ತೀನಿ. ಇವ್ರಿಗೆಲ್ಲ ಇಲ್ಲೇ ಇರೋ ಹೇಳ್ತೀನಿ, ನಾವಿಬ್ರು ಮಾತ್ರ ಹೊರಡೋಣ. ಹಾಗಲ್ಲ ಬಾಳು,
ನಿಂಗ್ ದಾರಿಯಲ್ಲಿ ಎಷ್ಟೊಂದು ಕೆಲ್ಸಗಳಿವೆ, ನೀನ್ ಅವನ್ನ ಮಾಡ್ಲೇಬೇಕು. ನನಗ್ ನಿನ್ನನ್ ಭೇಟಿ ಆಗೋದಿತ್ತು, ನಿನ್ ಜೊತೆ ಮಾತಾಡೋದಿತ್ತು, ನಿನ್ ಜೊತೆ ಇರೋದಿತ್ತು. ಇದೆಲ್ಲವನ್ನ ಮನ್ಸ್ಫೂರ್ತಿಯಾಗಿ ನೋಡ್ದೆ. ಈಗ ನಾನು ಹೊರಡ್ತೀನಿ. ಇವರೆಲ್ಲ ಗಾರ್ಗೋಟಿಂದ ಬಂದಿದ್ದಾರೆ. ನಾನು ಇವ್ರ ಜೊತೆ ಹೊರಡ್ತೇನೆ. ಗುರುದೇವ, ಇಲ್ಲ ಅದೇನಂದ್ರೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇಲ್ಲಪ್ಪ ಬಾಳು, ನಿಂದೆಲ್ಲ ಮುಂದುವರಿಲಿ. ಮುಂದಿನ ಬಾರಿ ಒಟ್ಟಿಗೆ ಹೋಗೋಣ. ಸರಿ ಆಯ್ತು ಗುರುದೇವ. ಹಾಗೆ ನೀವು ನಿರ್ಧಾರ ಮಾಡಿದ್ಮೇಲೆ ನಾನು ಏನ್ ಹೇಳೋದಿಕ್ಕಾಗುತ್ತೆ? ಆಶೀರ್ವಾದ ಇದೆ. ಬರ್ತೀನಿ. ಈಗ ನಿಮ್ಮೇಲೆ ಮಾಮವ್ರ ಕೃಪೆ ಇದೆ. ಅದಕ್ಕೆ ನಿಮಗೆ ಯಶಸ್ಸು ಸಿಗ್ತಿದೆ, ಸುಖ ಸಿಗ್ತಿದೆ, ಧನ ಸಿಗ್ತಿದೆ. ನನ್ ಮನ್ಸಲ್ಲಿ ಪಾಪ ಇತ್ತು ಅಂತ ಇದ್ಯಾವುದೂ ನನಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಧೂಳಪ್ಪ, ನಾನೀಗ ನಿಂತರ ಆಗೋದಿದೆ. ಮತ್ತೆ ನೀನ್ ಅದನ್ನ ನೋಡ್ತೀಯ. ಆದ್ರೆ ನೀನನ್ನ ದೂರ ಮಾಡಬೇಡ. ನಾನು ಮಾಮ ಅವ್ರ ಪಾದದ ಆಣೆನ್ ಮಾಡ್ತಿದ್ದೀನಿ. ಇಲ್ಲಿಂದ ಮುಂದೆ ಸತ್ಯವಾಗಿ ನಡ್ಕೊಳ್ತೀನಿ. ಅಲ್ಲಪ್ಪ ಕೇಳಿಲ್ಲಿ, ನಾನು ನನ್ನ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ. ನಿನ್ನ ಹೊಲದಲ್ಲಿ ಒಳ್ಳೆ ಬೆಳೆ ಆಗ್ಲಿ, ನಿನಗ್ ಧನ ಸಿಗ್ಲಿ, ನಮಗದ್ರಿಂದ ಆನಂದನೇ ಆಗುತ್ತಲ್ವಾ? ಈ ಸಲ ಪಾದಯಾತ್ರೆಗೆ ಹೊರಟಿರೋ ಜನರಿಗೆ ನಾನೇ ಪ್ರಸಾದ ಮಾಡ್ತೀನಿ. ನಾನು ಇಲ್ಲಿಂದ ಮುಂದೆ ಎಲ್ಲಾ ಕೆಟ್ಟ ಯೋಚನೆಗಳನ್ನ ಬಿಟ್ಬಿಡ್ತೀನಿ. ಸರಿ, ಈಗ ನೀನು ತಲೆ ಕೆಡಿಸ್ಕೋಬೇಡ. ನೀನು ನಿನ್ ಮನ್ಸಾರೆ ನನ್ನ ಕ್ಷಮಿಸಿದ್ಯಲ್ಲ? ಅಯ್ಯೋ ಹೌದಪ್ಪ, ಕ್ಷಮಿಸಿದ್ದೀನಿ. ಬಾಳು, ನೀನು ಎಲ್ಲ ಕೆಲ್ಸನೂ ಮಾಡ್ಬಿಟ್ಟಿದ್ಯಾ? ಹೌದು, ನಾನು ಅದನ್ನೇ ಹೇಳ್ತಾ ಇರೋದು ಅಲ್ವಾ. ಆದ್ರೆ ಬಾಳು, ನೀನು ಇಷ್ಟೊಂದು ಕೆಲಸನೆಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗ್ ಮಾಡ್ದೆ? ಅಮ್ಮ ನಿನಗೆ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ವಾ ಇದನ್ನೆಲ್ಲ ಹೇಳಿದ್ದು? ಶೆಟ್ಜಿ, ಎಲ್ಲ ಕೆಲಸ ಮಾಡಾಗಿದೆ ಅಲ್ವಾ, ಮತ್ತೆ ಮುಗೀತು. ಹೌದು, ಅದೇನು ನಿಜನೇ ನೋಡು ಬಾಳು. ನೀನ್ ಎಲ್ಲ ಕೆಲ್ಸನೂ ಮಾಡಿಟ್ಟಿದ್ಯಾ. ಈ ಚೀಲಗಳನ್ನ ಕೆಳಗಿಂದ ಮೇಲಕ್ ತಂದಿಟ್ಟಿದ್ಯಾ, ಮತ್ತೆ ಇಲ್ಲಿರೋ ಸಾಮಾನುಗಳನ್ನ ತೆಗೆದು ಸ್ವಚ್ಛ ಮಾಡಿದ್ಯಾ, ಪೂರ್ತಿ ವಾಡೆ ಕಸ ಗುಡ್ಸ್ ಮುಗಿಸಿದ್ಯಾ, ಎಲ್ಲ ಕಡೆ ಜಾಡ್ ತೆಗ್ದು ಹಾಕಿದ್ಯಾ. ಅದು ಯಾರ ಸಹಾಯನೂ ಇಲ್ದೆ ನೀನ್ ಒಬ್ನೇ ಮಾಡಿದ್ಯಾ ಈ ಕೆಲ್ಸನೆಲ್ಲ. ಬಾಳು, ನೀನ್ ನಿಜ ಹೇಳು, ನಿನ್ ಜೊತೆ ಇಲ್ಲಿ ಯಾರಿದ್ರು ಅಂತ? ಅಯ್ಯೋ ಅಮ್ಮ ಅವ್ರೆ, ಯಾರು ಇರ್ಲಿಲ್ಲ ನನ್ನ ಜೊತೆ. ಇಲ್ಲ ಇಲ್ಲ, ನೀ ನಿಜ ಹೇಳ್ತಾ ಇಲ್ಲ. ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ? ನೀವೇನೇನು ಹೇಳಿದ್ರಿ ಎಲ್ಲ ಮಾಡಿದ್ದೀನಿ. ಬಾಳು, ಈಗ ನನಗೆ ನಿನ್ ಮೇಲೆ ಸಂಶಯ ಖಂಡಿತ ಬರ್ತಾನೆ ಇದೆ. ನೀನೇನಾದ್ರೂ ತಂತ್ರಗಿಂತ್ರ ಮಾಡ್ತಾ ಇದೆಯೋ ಹೇಗೆ? ಈಗ ನಾನು ಎಲ್ಲ ಕೆಲಸ ಮಾಡಿರೋದಕ್ಕೆ ಈ ತರ ಹೇಳ್ತಾ ಇದ್ದೀರಾ ನೀವು. ಎಲ್ಲ ಕೆಲಸ ಮಾಡಿಲ್ಲ ಅಂದಿದ್ರೆ ಆಗ್ಲೂ ಕೇಳ್ತಾ ಇದ್ರಿ ಯಾಕೆ ಮಾಡಿಲ್ಲ ಅಂತ. ನೀನ್ ಒಂದ್ ಮಾತು ಸುಳ್ಳು ಅಂತ ಹೇಳಲ್ಲ ನೀನು. ಹೀಗ್ ಹೇಗ್ ಮಾತಾಡ್ತೀಯ ನೀನು? ಅಮ್ಮ, ಈಗ ಇದನ್ನೆಲ್ಲ ಬಿಡು. ಅವ್ನ್ ಎಲ್ಲ ಕೆಲ್ಸನೂ ಮಾಡಿದಾನಲ್ವಾ, ಮತ್ ಆಯ್ತಲ್ಲ. ಈಗ ನೀನೊಂದ್ ಕೆಲ್ಸ ಮಾಡು, ಅವ್ನ್ಗೇನಾದ್ರೂ ಸ್ವಲ್ಪ ತಿನ್ನೋ ಕೊಡು. ಅವನ್ಗಾಗ್ಲೇ ಹಸುವಾಗಿರ್ಬಹುದು ಅಲ್ವಾ? ಅಮ್ಮ, ಹೀಗೆ ಯಾಕೆ ಮಾತಾಡ್ತಿದ್ಯಾ? ಅವ್ನ್ ಅಷ್ಟೊಂದ್ ಕೆಲ್ಸ ಮಾಡಿದ್ದಾನೆ, ಅವನ್ಗೂ ಸುಸ್ತಾಗಿರತ್ತಲ್ವಾ? ಹೌದೌದು, ಅದು ನನ್ಗೂ ಗೊತ್ತಾಗತ್ತೆ. ಬಾಳು, ನೀನು ಹೊರಗಡೆ ಹೋಗಿ ಕೂತ್ಕೋ. ನಾನು ಗೋದಾಗ ಹೇಳ್ತೀನಿ, ನಿನಗೆ ಊಟಕ್ಕೆ ಬಡಿಸ್ತಾಳ ಅವಳು. ಇಷ್ಟೊಂದೆಲ್ಲ ಕೆಲ್ಸನ ಆ ಬಾಳು ಹೇಗ್ ಮಾಡಿರ್ಬೋದು ಒಬ್ನೇ?
ಏನಮ್ಮ ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ ಮಾಮ. ಮಾಮ ನೀವು ಕೊಟ್ಟಿರೋ ಭಂಡಾರ ಹಚ್ಚಿದ್ಮೇಲೆ ಮತ್ತೆ ಇವಳಿಗೆ ಮಗ ಆಗ್ತೇನೆ ಅಂತ ನೀವ್ ಯಾವಾಗ ಆಶೀರ್ವಾದ ಮಾಡಿದ್ರು ಅವಾಗ ಅವಳು ಚೆನ್ನಾಗಿ ಆರೋಗ್ಯವಾಗಾದ್ಲು. ಒಳ್ಳೇದಾಯ್ತಲ್ವಾ? ಅದ್ ಹೇಗೆ ಅಂತಂದ್ರೆ ನನ್ನ ಕಣ್ಣಿಗೆ ಅದೇನೆಲ್ಲ ಕಾಣುತ್ತೆ ಅಲ್ವಾ, ಅದನ್ನ ನಾನ್ ನಿಮ್ಗೆ ಹೇಗೆ ಹೇಳಲಿ? ನಿಮ್ಗೆ ಅನ್ಸಿರ್ಬೋದು ಈಗ ನಿಮ್ಮ ಸುಖದ ದಿನಗಳು ಶುರುವಾಗಿದೆ ಅಂತ. ಅದು ಹಾಗಲ್ಲ. ನೀವಿನ್ನು ತುಂಬಾ ದೊಡ್ಡ ಪರೀಕ್ಷೆಗೆ ಒಳಗಾಗ್ತಿದ್ದೀರಾ. ಮಾಮ, ನೀವ್ ನಮ್ಗೆ ಆಶೀರ್ವಾದ ಮಾಡಿದೀರಾ. ನನಗ್ ಮಗ ಆಗೋ ಇಚ್ಛೆನ ಪೂರ್ತಿ ಮಾಡಿದೀರಾ ನೀವು. ಸರಿ ಆಯ್ತು ಮಗಳೇ, ಈಗ ನನ್ನ ಬಾಯಿಂದ ಶಬ್ದ ಹೊರಗಡೆ ಬಂದಿದೆ, ಹಾಗೆ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಮನಸ್ಸಿನ ಪ್ರಕಾರ ಎಲ್ಲ ಆಗಿದೆ, ಎಲ್ಲವನ್ನು ಕೊಟ್ಟಾಗಿದೆ. ಈಗೇನ್ ಬಾಕಿ ಉಳಿದಿದೆ? ಇಲ್ಲಿ ನೋಡು ಮಗಳೇ, ನಾನ್ ನಿನಗೆ ಪುನಃ ಪುನಃ ಹೇಳ್ತಿದ್ದೇನೆ, ನಿಮ್ಮ ಸುಖದ ದಿನಗಳು ಈಗ ಮುಗ್ದಿವೆ. ಈಗ ಯಾವ ಮಗ ಹುಟ್ಟುವುದಿದೆ, ಅದರಿಂದ ನಿಮಗೆ ಬರೀ ತೊಂದರೆನೇ ಆಗುತ್ತೆ. ಸರಿ ಇರ್ಲಿ, ನೀವೇ ಕೇಳಿ ಆಶೀರ್ವಾದ ತಗೊಂಡಿದ್ದೀರಾ, ಅದಕ್ಕೆ ನಾನಾದ್ರೂ ಏನ್ ಮಾಡಕ್ಕಾಗತ್ತೀಗ? ನಾನೀಗ ನಿಮ್ಗೆ ಹೇಳ್ತಿದ್ದೇನೆ, ಅದು ನಿಮಗೆ ಅರ್ಥ ಆಗೋದಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇವರು ನನಗೆ ಇದನ್ನೇ ಹೇಳ್ತಾ ಇದ್ರು, ಆದ್ರೆ ನನ್ಗೂ ಇಚ್ಛೆ ಇದೆ ಇದನ್ನ ನಾನೇ ಮಾಡ್ಬೇಕು ಅಂತ. ಹೋಗ್ಲಿ ಬಿಡಿ, ಮಗು ಇರುತ್ತೋ ಇಲ್ವೋ ಅದನ್ನ ನಾನ್ ನೋಡ್ಕೋತೀನಿ. ತಾಯಿ ಮನ್ಸಲ್ವಾ ಹೇಗಿರುತ್ತೆ? ತಾಯಿಗ್ ಮಾತ್ರ ಅದೇ ಸರ್ವಸ್ವ ಆಗಿರುತ್ತೆ ಜಗತ್ತಲ್ಲಿ. ನಾನ್ ತಾಯಿ ಆದ್ರೂ ಆಗ್ತೀನಲ್ವಾ? ಸರಿ ಆಯ್ತು ಮಗಳೇ, ನನಗೆ ಅದೇನು ಹೇಳೋದಿತ್ತು ನಾನು ಅದನ್ನ ನಿಮ್ಗೆ ಹೇಳಿದ್ದೀನಿ. ಆದ್ರೆ ಒಂದು ಗಮನದಲ್ಲಿಟ್ಕೋ, ಮುಂದೆ ಎಂತಹ ದಿನಗಳು ಬರ್ತವೆ ಅನ್ನೋದು ನಿನಗೆ ಒಂದು ಸಲ ಕನಸಿನಲ್ಲಿ ಕಾಣಿಸುತ್ತೆ. ನನಗೆ ಯಾವಾಗ ಅದು ಹೆಚ್ಚಾಗುತ್ತೆ ಆಗ ನಿನಗೆ ಆ ಕನಸು ಬೀಳುತ್ತೆ, ಮತ್ತೆ ಮುಂದಿನದೆಲ್ಲ ಕಾಣುತ್ತೆ. ಸರಿ ಆಯ್ತು ಮಾಮ. ಸರಿ ಆಯ್ತು ಮಗಳೇ, ಆಶೀರ್ವಾದ ಇದೆ, ಸುಖವಾಗಿರಿ. ಅದೇ ನೀವು ಪರಮೇಶ್ವರನ ಹತ್ತಿರ ಕೇಳ್ಕೋತೀರಿ, ಅದೆಲ್ಲ ನಿಮಗೆ ಸಿಗುತ್ತೆ. ಮತ್ತೆ ನೋಡಿ, ಸಿಕ್ಕ ಮೇಲೆ ಮತ್ತೆ ಪರಮೇಶ್ವರನ ಹೆಸರಿನಲ್ಲಿ ಬೈಕೋಬೇಡಿ, ಮತ್ತೆ ಈ ಮಾಮನನ್ನ ಬೈಕೋಬೇಡಿ, ಹೀಗೆ ಯಾಕೆ ಮಾಡಿದ್ರು ಅಂತ. ಇಲ್ಲ ಮಾಮ, ನಾನಿದ್ದೀನಲ್ವಾ, ನಾನು ಅವಳಿಗೆ ಅವಾಗವಾಗ ನೆನಪು ಮಾಡ್ತಾ ಇರ್ತೀನಿ. ಸರಿ ಆಯ್ತು. ಮಾಮ, ನಿಮ್ಮೆಲ್ರಿಗೋಸ್ಕರ ತಿಂಡಿ ಮಾಡ್ಕೊಂಡ್ ಬಂದಿದೀನಿ, ಹಾಗೆ ರೊಟ್ಟಿ ಪಲ್ಯನೂ ಇದೆ. ಯಾಕಮ್ಮ ಸುಮ್ಮನೆ ತೊಂದರೆ ನೀನು? ಮಾಮ, ನೀವ್ ಬಿಡರನೆ ಹಾಕಿಲ್ಲ, ಮತ್ತೆ ನೀವ್ ಆ ದಿನಾನೇ ಮನೆಗ್ ಬಂದ್ರಿ, ಹಾಗೆ ಹೊರಟೋದ್ರಿ. ಚಂದು, ಇದನ್ ತಗೊಳಪ್ಪ. ಊಟ ಮಾಡಿ. ಆಯ್ತು. ಇಲ್ಲಿ ನೋಡಿ, ನಾನು ಯಾವಾಗ ಬೇಕಾದ್ರೂ ಮುಂದೆ ಹೋಗ್ಬೋದು. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಿ, ಸುಖವಾಗಿರಿ.